ನೆಕ್ಸ್ಟ್ ಸತ್ಯವಿತಿ. ಒಟ್ಟೇನಾಯ್ತು ಈಗ? ಇಷ್ಟೆಲ್ಲ ಹೇಳಿದಿರಿ. ಋತಂಚ ಸ್ವಾಧ್ಯಾಯ ಪ್ರವಚನೇಚ ಸತ್ಯಂಚ ಸ್ವಾಧ್ಯಾಯ ಪ್ರವಚನ ಹೇಳಿದ್ದೀರಿ. ಆದರೆ ಇದರಲ್ಲಿ ಯಾವುದು ಮುಖ್ಯ ಅಂದರೆ ಸತ್ಯ ಅಂತ ಒಬ್ಬರು ಹೇಳ್ತಾರೆ, ತಪ ಅಂತ ಒಬ್ಬರು ಹೇಳ್ತಾರೆ. ಆದರೆ ನಿಜವಾಗ್ಲೂ ಕೂಡ ಏನದು ಸ್ವಾಧ್ಯಾಯ ಪ್ರವಚನ ಅಲ್ಟಿಮೇಟ್ ದೊಡ್ಡ ಸಾಧನೆ. ಯಾಕೆ ಜ್ಞಾನ ಡೈರೆಕ್ಟ್ ಬರೋದು ಅವನಿಂದಾನೆ. ಯಾತಕ್ಕೆ ಮಾತು ಉದ್ದೆಲ್ಲ ಜ್ಞಾನ ಸಾಧನೆಗಳಷ್ಟೇ. ಬಟ್ ಡೈರೆಕ್ಟ್ ಜ್ಞಾನ ಕೊಡೋದು ಯಾವುದು? ಪ್ರವಚನ. ಆದ್ದರಿಂದ ಅದಕ್ಕೋಸ್ಕರ ಹುಟ್ಟಿದಾಗ ನೀವು ಬೇರೆ ಇಂಡೈರೆಕ್ಟ್ ಮಾಡಿದರೆ, ಈಗ ಕ್ಲಾಸ್ ನಡೀತಿದ್ದ ಕಾರಣ ಲೈಬ್ರರಿಯಲ್ಲಿ ಕೂತ್ರು ಕೂಡ ಉಪಯೋಗ ಇಲ್ಲ. ಅವನೇ ಸಿನಿಮಾಕ್ಕೆ ಹೋಗಿ ಎಲ್ಲೂ ಹೋಗಿಲ್ಲ, ಮೊಬೈಲ್ ನೋಡಿ ಏನು ನೋಡ್ತಾ ಇಲ್ಲ, ಲೈಬ್ರರಿ ಕೂತಿದ್ದಾನೆ ಅಷ್ಟೇ. ಸ್ಟಿಲ್ ತಪ್ಪೇ ಇದೆ. ಎಲ್ಲಿಗೆ ಹೋಗ್ಬೇಕು ಅವನು? ಕ್ಲಾಸ್ಗೆ ಹೋಗ್ಬೇಕು. ಇಲ್ಲಿ ಹೊರೋದು ಅಬ್ಸೆಂಟೇ ಲೆಕ್ಕ, ಅದು ಮೈನಸ್ ಪಾಯಿಂಟೇ ಅರ್ಥದ. ಹಾಂ, ತಾನು ಓದೋದು ಸ್ವಾಧ್ಯಾಯನ, ಇನ್ನೊಬ್ರು ಹೇಳ್ಕೊಟ್ರೆ ಪ್ರವಚನ. ಪ್ರವಚನ ಕೇಳೋರು ಇರಬೇಕು. ಸ್ವಾಧ್ಯಾಯಕ್ಕೆ ಇಲ್ಲ ಬರೀ ಪ್ರವಚನ ಅಂತ ಹೇಳ್ಬಿಟ್ರೆ ಸ್ವಾಧ್ಯಾಯ ಯಾರು ಇಲ್ಲೇ ಎಲ್ಲ ಫ್ರೀ ಇರ್ಬೋದಾಗಿತ್ತು. ಯಾರು ಇಲ್ಲದೆ ಹೋದಾಗ ನೀವು ಓದಿ, ಇದ್ದಾಗ ಹೇಳಿ ಅಷ್ಟೇ. ಹಾಂ, ಎರಡು ಸೇರಿದ್ದು. ಪಾಠ ಪ್ರವಚನಕ್ಕೆ ಪ್ರವಚನ ಅಂತಂದ್ರು. ಪಾಠ ಓದಿದ್ರೆ ಪ್ರವಚನ ಮಾಡೋಕ್ಕೆ ಬರೋದ್ರಿಂದ ಅಂಡರ್ಸ್ಟುಡ್. ಅದು ಬೇರೆ ಇದೆ. ಪಾಠ ಪುಸ್ತಕ ಇದ್ದು ಹೇಳೋದು ಅರ್ಹತೆ ಜಾಸ್ತಿ ಬೇಕು ಕೇಳೋರಿಗೆ, ಅಲ್ಲಿ ಎಲ್ಲರಿಗೂ ಕೂಡ. ಈ ಪ್ರವಚನ ಹಾಗಲ್ಲ, ಅದು ಕಾಮನ್ನಾಗಿ ಕೇಳೋದು. ಪ್ರವಚನಕ್ಕೆ ಎಲಿಜಿಬಿಲಿಟಿ ಕೆಲವರಿಗೆ, ಪಾಠಕ್ಕೆ ಎಲಿಜಿಬಿಲಿಟಿ ಇದ್ದವ್ರಿಗೆ ಪ್ರವಚನಕ್ಕೂ ಇದೆ. ಪ್ರವಚನಕ್ಕೆ ಇದ್ದವ್ರಿಗೆಲ್ಲ ಪಾಠಕ್ಕೆ ಇರೋದಿಲ್ಲ. ಪಾಠಕ್ಕೆ ಇದೆಲ್ಲ ಬೇಕು. ಇದಾಗಬೇಕು ಅವರು. ಜನರಲ್ಲಿ ಯಾರೋ ಬೀಜರು ಲೆಕ್ಚರ್ ಹೊಡಿತಾರೆ, ಯಾರು ಬೇಕಾದ್ರೆ ಕೇಳ್ಬೋದು ಹೋಗಿ. ಆದರೆ ಕ್ಲಾಸಲ್ಲಿ ಹೋಗ್ಲಿಕ್ಕೆ ಬರೋದಿಲ್ಲ. ಕ್ಲಾಸ್ ವರ್ಕ್ ಸ್ಟೂಡೆಂಟಾಗಿ ಎನ್ರೋಲ್ ಆಗಬೇಕು, ಇಲ್ಲದೋದ್ರೆ ಸಾಧ್ಯ ಇಲ್ಲ. ಸತ್ಯೇ ತವ ಶಿವ ಚೇರ್ಣೆ ಸರ್ವಕರ್ಮಕೃತಂ ಭವೇ ಸ್ವಾಧ್ಯಾಯೇ ಚ ಪ್ರವಚನೆ ಹ್ಯಂತರ್ಭಾವೋ ವಿಶೇಷತಃ. ಒಟ್ಟಿನ ಮೇಲೆ ಏನಾರು ಮಾಡಿ ಒತ್ತು ಹೇಳಿದರೆ ಪಾಠ ಸೇರ್ಕೊಂಡು ಹೋಗಿಬಿಟ್ಟಿರುತ್ತೆ. ಆದ್ದರಿಂದ ಎಲ್ಲ ಪುಣ್ಯದಲ್ಲಿ ಇನ್ಕ್ಲೂಡ್ ಆಗಿಬಿಡುತ್ತೆ. ಆದ್ದರಿಂದ ಇದು ಎರಡು ಮಾಡಿಬಿಟ್ರೆ ಎಲ್ಲ ಬಂದಾಗ ಲೆಕ್ಕ. ಆದರೆ ಉಳಿದೆಲ್ಲ ಒಂದೊಂದು ಮಾಡಿದರೂ ಕೂಡ ಲಿಂಕ್ ಇಲ್ಲಿ ಕೊಡಲೇಬೇಕು, ಬೇರೆ ದಾರಿ ಇಲ್ಲ. ಯಾವ ಬೋಗಿಯಲ್ಲೂ ಇಂಜನ್ಗೆ ಲಿಂಕ್ ಆಗಲೇಬೇಕಾದ್ದರಿಂದ ಅದಿಲ್ಲದೆ ಹೋದರೆ ಉಪಯೋಗ ಇಲ್ಲ. ಸತ್ಯೇ ತಪಸ್ಸಿವ ಚೇರ್ಣೆ ಸರ್ವಕರ್ಮಕೃತಂ ಭವೇತ್. ಸತ್ಯ ಹೇಳೋದ್ರಿಂದ, ತಪಸ್ಸು ಹೇಳೋದ್ರಿಂದ ಪುಣ್ಯ ಇದೆ, ಇಲ್ಲ ಅಂತಲ್ಲ. ಆದರೆ ಸ್ವಾಧ್ಯಾಯ ಪ್ರವಚನ ಎಲ್ಲ ಸೇರೋದ್ರಿಂದ ಅದಿದ್ದಾಗ ಬೇರೆ ಯಾವುದಕ್ಕೂ ಮನಸ್ಸಾಕಬೇಡಿ, ಅದಕ್ಕೆ ಮನಸ್ಸು ಕೊಡಿ. ಎಂ ಕೃತುಮಧೀತೆ ತೇನ ತೇನ ಅಸ್ಯ ಇಷ್ಟಂ ಭವತಿ. ಹಾಗೆ ಓದ್ತಾ ಹೋಗ್ತಾನೋ ಹಾಗೆ ಅವನಿಗೆ ಜ್ಞಾನಸಿದ್ಧಿ ಆಗುತ್ತೆ, ಫಲಸಿದ್ಧಿ ಆಗುತ್ತೆ. ಜಪ್ಪೇನೈವತ್ತು ಸಂಸಿದ್ಧೆ ಬ್ರಾಹ್ಮಣೋ ನಾತ್ರ ಸಂಶಯ ಕುರ್ಯಾದನ್ಯನ್ನವಾ ಕುರ್ಯಾತ್ ಮೈತ್ರೋ ಬ್ರಾಹ್ಮಣ ಉಚ್ಯತೆ ಇತಿ ಭಾರತೆ. ಜಪ ಜಪ ಅಂತ ಹೇಳಿದ್ರೇನು? ವಿಪ್ರಸ್ಯ ಜಪೋಪದೇಶವು. ತಾನು ಒಬ್ಬನೇ ಇದ್ದಾಗ ಸ್ವಾಧ್ಯಾಯದಲ್ಲಿ ಜಪನೂ ಸೇರ್ಕೊಂಡು ಹೋಗಿಬಿಡತ್ತೆ. ಜಪನ ಅರ್ಥ ತಿಳ್ಕೊಂಡು ಮಾಡಿದಾಗ ಏನಾಯ್ತದು? ಸ್ವಾಧ್ಯಾಯ ಆಗಿಬಿಡತ್ತೆ. ಆದ್ದರಿಂದ ಮಾಡಲೇಬೇಕದನ್ನು. ಯಾವ ಕುರ್ಯಾದನ್ಯನ್ನವಾ ಕುರ್ಯಾತ್ ಮೈತೋ ಬ್ರಾಹ್ಮಣ ಉಚ್ಯತೆ. ಏನೂ ಮಾಡ್ತಾ ಇಲ್ಲ ಅವನು, ತಪ್ಪು ಯಾವಾಗಲೂ ಜಪ ಮಾಡ್ತಾ ಕೂತಿದ್ದ ಅಂದರೆ ಏನಾಗುತ್ತೆ ಅವನಿಗೆ? ಅವನು ಬ್ರಾಹ್ಮಣ, ಅಲೆಗೆ ಬರಲ್ಲ ಅಂತ ಹೇಳ್ಬಿಡ್ತಾನೆ. ಬ್ರಾಹ್ಮಣ ಅಂದ್ರೇನು? ಬ್ರಹ್ಮ ಅಣತೀತಿ ಬ್ರಾಹ್ಮಣ. ರೈಟ್ ಪಾತಲ್ಲಿದ್ದ, ದೇವರನ್ನು ಕಾಣೋ ಸ್ಥಿತಿ ಏನು ಬೇಕು ಅದರಲ್ಲಿರೋ ಸಮಸ್ಯೆ ಬರಲಿಲ್ಲ. ಸಮ್ಯಕ್ ಇಲ್ಲ, ಅದಕ್ಕೆ ಹೇಳ್ತಾರೆ ಮೈತ್ರೋ ಬ್ರಾಹ್ಮಣ. ಮೈತ್ರ ಅಂತ ಹೇಳಿದರೆ ಹೆಂಗೆ ಗೊತ್ತಾ? ಗಾಯತ್ರಿ ಜಪ ಮಾಡೋದಕ್ಕೆ ಮೈತ್ರ ಅಂದರೆ ಸೂರ್ಯ. ಅದನ್ನು ಹೇಳಿದ್ರೆ ಗಾಯತ್ರಿ ಜಪ ಮಾಡೋದು ಮೈತ್ರ ಅಂತ ಕರೀತಾರೆ. ಸೊ ಮೈತ್ರ ಆಗಿಬಿಟ್ರೆ ಬ್ರಾಹ್ಮಣನಾಗ್ತಾನೆ. ಸೊ ಜಪ ಹೆಚ್ಚೆಚ್ಚು ಮಾಡಿದಷ್ಟು ಕೂಡ ಬ್ರಾಹ್ಮಣ್ಯ ಜಾಸ್ತಿ ಆಗುತ್ತೆ. ಬ್ರಾಹ್ಮಣ ಅನಿಸ್ಕೊಳ್ಳೋಕೆ ಮಾಡಬೇಕು, ಇಲ್ಲಿ ಹೋದಿಲ್ಲ. ಇವತ್ತು ಅದೇ ಇರೋದಿಲ್ಲ. ಶ್ರಾದ್ದಕ್ಕೆ ಬಂದಿರ್ತಾರೆ ಸಾಧವರು, ಸಂಧ್ಯಾನ ಕೂಡ ಮಾಡಿರೋದಿಲ್ಲ ಅವರು. ಹಾಗೆ ಬಂದು ಓಡಾಡ್ತಿರ್ತಾರಲ್ಲಿ. ಸಾಧ್ಯ ಇನ್ವ್ಯಾಲಿಡ್ ಎಲ್ಲ ಮಾಡಿದ್ದೆಲ್ಲ. ಅದಕ್ಕೆ ಬಡಬೇಡಿ ಅಂತ ಹೇಳಬಾರ್ದು, ಮಾಡ್ಕೊಂಡು ಬನ್ನಿ ಅಂತ ಹೇಳಬೇಕು. ಬರಬೇಡಿ ಅದು ಬಿಟ್ಬಿಡ್ತಾರೆ. ಆಮೇಲೆ ಸಂಧ್ಯಾನ ಮಾಡ್ಕೊಬೇಕು, ಇಲ್ಲಾರು ಮಾಡಿ ಕೊನೆ ಪಕ್ಷ ಅಂತ ಹೇಳಬೇಕು. ದೇವ್ರ ಪೂಜೆ ಕೂಡ ಮಾಡಬೇಕು ಅವತ್ತು. ದೇವ್ರ ಪೂಜೆ ವಿನಾಯಿತಿ ಇಲ್ಲ ಶ್ರಾದ್ದದ ದಿವಸ. ಸಮ್ಯಕ್ ಜ್ಞಾತ್ವಾತು ಯೋ ವಿಷ್ಣು ವ್ಯಾಖ್ಯಾಯಿತ ಜಪೇತ ಚ. ಅದಕ್ಕೆ ದೇವ್ರನ್ನ ಅರ್ಥ ಮಾಡಿಕೊಂಡು, ಬರೀ ಜಪ ಮಾಡೋರಿಗೆ ಹೇಳಿದ್ದಲ್ಲ ಇದನ್ನು. ದೇವ್ರನ್ನ ಅರ್ಥ ಮಾಡ್ಕೊಂಡು ಮಾಡ್ತಾರಲ್ಲ, ನೀನು ಬಂತಲ್ಲ ಮಂತ್ರಾರ್ಥ ಕಥನ ಎಲ್ಲ, ಆ ರೀತಿ ಜಪ ಮಾಡಿದರೆ ಭಾರಿ ಪುಣ್ಯ ಬರುತ್ತೆ. ನತಸ್ಯ ಕಿಂಚಿತ್ ಅಕೃತಂ ಕರ್ತವ್ಯಂ ಮುಚ್ಯತೆ ಸಹ. ಆದ್ದರಿಂದ ಅವನು ಒಂದು ಜಪ ಮಾಡ್ತಾನೆ, ಧ್ಯಾನ ಸ್ವಾಧ್ಯಾಯ, ಇನ್ನೊಂದು ಪಾಠ ಮಾಡ್ತಾನೆ. ಎರಡಿದ್ದರೆ ಉಳಿದು ಯಾವುದು ಬಿಟ್ಟ ಅಂತ ಅನಿಸೋದೇ ಇಲ್ಲ ಅಂತ ಹೇಳ್ಬಿಡ್ತಾನೆ. ಬಿಟ್ಟು ಪಾಪ ಬರೋದೇ ಇಲ್ಲ. ಯಾಕೆ? ಎಲ್ಲರಿಗೆ ಜಾಸ್ತಿ ಮಾಡ್ತಿರೋದ್ರಿಂದ ಅವನು ಎಲ್ಲ ಮಾಡೋದು ಯಾತಕ್ಕೋಸ್ಕರ ಅದನ್ನೇ ಮಾಡ್ತಿದ್ದಾನೆ ಅವನಿಗೆ. ಆದ್ದರಿಂದ ಏನಿಲ್ಲ, ಅವನು ಯಾವ ರೀತಿ ಕರ್ಮಲೋಪದ ಪಾಪನೂ ಬರೋದಿಲ್ಲ ಅಂತ ಹೇಳಿ. ಇತಿ ಕರ್ಮ ತತ್ವೇ. ಊಟ ನೋಡಲೇಬಾರ್ದು, ಊಟ ಮಾಡೋದೇನು ಬರ್ತದೆ? ನೋಡಲೇಬಾರ್ದು. ಅಡುಗೆಯವರು ಅಡುಗೆ ಮಾಡಿಬಿಡ್ತಾರೆ. ಹಾಗೇನೆ ಅಡುಗೆಯವರಿಗೆ ನಮ್ಮಲ್ಲಿ ಏನು ಅಡುಗೆ ಮಾಡ್ತೀವಿ ಅಷ್ಟೇ. ಅದ್ರ ಬಂದು ಸಂಧಾನ ಮಾಡ್ತೀವಿ, ಅದನ್ನು ಕೇಳಬೇಕು.
ಕೇಳೋ ಅಭ್ಯಾಸ ಮಾಡಿದ್ರೆ ಅವನು ಮಾಡದೆ ಹೋದ್ಕೊಂಡು ಮುಂದೆ ಯಾರು ಮಾಡಿ ಸುಳ್ಳಾರು ಹೇಳ್ತಾನೆ, ಆಮೇಲೆ ನಿಜವಾಗ್ಲೂ ಮಾಡ್ತಾನೆ ಮಾಡಿದ ಮೇಲೆ. ಇವ್ರು ಕೇಳೋದು ಬಿಟ್ಬಿಟ್ಟಿದ್ರೆ ಅದು ಗೋಪಿಚಂದ್ರ ಕೂಡ ಹಚ್ಚೋದಿಲ್ಲ. ಅಡುಗೆ ಮಾಡ್ಲಿಕ್ಕೆ ಚಲೋ ಮಾಡ್ತಾನೆ, ಅಡುಗೆ ಚಲೋ ತೊಗೊಂಡು ಅದರೊಳಗೆ ಇದೇ ಇಲ್ಲ. ಚಲೋ ಇಂಜೆಕ್ಷನ್ ಕೊಡ್ತಾರೆ, ಔಷಧಿನೇ ಇಲ್ಲ, ತೊಗೊಂಡು ಏನು ಕೊಟ್ಟರೆ ಏನಂತೆ. ಇದು ನಮ್ಮ ತಪ್ಪು ಅಭ್ಯಾಸ ಬಂದುಬಿಟ್ಟಿದೆ. ಯಾರೇ ಬಂದರೂ ಅದು ರಿಕ್ವೈರ್ಮೆಂಟ್ ಕೇಳಬೇಕಾದ್ರೆ, ನಿಮ್ಮನ್ನ ಕ್ರಿಮಿನಲ್ ಕೇಸ್ ಇಲ್ಲ ಅಂತ ಹೇಗೆ ಕೇಳ್ತಾರೋ ಹಾಗೆ ಆ ರೀತಿ ಕೇಳಬೇಕು. ಸಂಧಾನ ಮಾಡ್ತೀಯಾ, ಜಪ ಮಾಡ್ತೀಯಾ, ಎಷ್ಟು ಮಾಡ್ತೀಯ, ಏನು ಎಲ್ಲ ಕೇಳಬೇಕಾ? ಅಲ್ಲ, ಎಲ್ಲರೂ ಕೇಳಿದ್ರೆ ಬರ್ತಾರೆ, ಒಬ್ಬರೇ ಕೇಳಿದ್ರೆ ಬರೋದಿಲ್ಲ. ಗೊತ್ತಾಯ್ತಾ? ಒಬ್ಬ ಇವತ್ತು ಯಾರೋ ಬಂದಿದ್ದಾನೆ ಉಪನಯನ ಮಾಡಿಸಿ ಅಂತ ಕೇಳ್ತಾರೆ. ನಾವು ಮಾಡ್ಸೋಕೆ ಎಲಿಜಿಬಿಲಿಟಿ ಇಲ್ಲ, ಮಾಡೋದಿಲ್ಲ ಅಂತ ಹೇಳ್ತಾರೆ. ಬಿ ಪಿ ಇಲ್ಲ, ನಾರ್ಮಲ್ ಇಲ್ಲ, ಮಾಡೋದಿಲ್ಲ ಅಂತ. ತಪ್ಪಲ್ಲ, ಎಲ್ಲರೂ ಹೇಳ್ಬೇಕು ಅದನ್ನು. ಹಾಗೆ ಮಾಡ್ತೀವಿ ಅಂತ ಹಾಸ್ಪಿಟ್ಲ್ ಬರೋ ಅಲ್ಲಿಗೆ ಹೋಗ್ಬಿಡ್ತಾರೆ ಎಲ್ಲ ಕೂಡ. ಅದು ಎಲ್ಲಿ ಹೋದ್ರೂ ಅದೇ ಉತ್ತರ ಇರಬೇಕು. ಎಲ್ಲಿ ಹೋದರೂ ಕೂಡ ಎಷ್ಟೇ ದುಡ್ಡು ಕೊಟ್ಟರು ಕೂಡ ಮೇಡಮ್ ಬಿ ಪಿ ಶುಗರ್ ಸರಿ ಇಲ್ಲ, ಮಾಡೋದಿಲ್ಲ. ಅದು ಯಾರು ಚೇಂಜ್ ಮಾಡ್ತಾರೆ ಅದನ್ನು ಮಾಡೋದು ಇಲ್ಲ, ಆಗಲ್ಲ, ಇದು ನಾ ಮಾಡಿಸ್ತೀನಿ ಬಾತ್ ಮಾಡ್ತಾರೆ, ಎಲ್ಲ ಅಲ್ಲಿ ಹೋಗ್ಬಿಡ್ತಾರೆ. ಆಗ ಬರೀ ಇನ್ನೊಬ್ಬರು ಅವರೇ ಹೇಳೋದು, ಆಮೇಲೆ ನೋಡ್ತಾರೆ ಬಿಟ್ಟು ತಪ್ಪು ಮಾಡಿದೆ ನಾನೀಗ, ನೆಕ್ಸ್ಟ್ ಟೈಮ್ ನಾನು ಮಾಡ್ತಾರೆ ಹೇಳಲ್ಲ ಅಂತ. ಆ ಥರ ಸದ್ಯ ಪುಣ್ಯ ಬಂತು ಅಂಬೋದಿಲ್ಲ ಅವನು, ದುಡ್ಡು ಮಿಸ್ ಆಯ್ತಲ್ಲ ಅಂತ ಆ ಥರ ಯೋಚನೆ ಮಾಡ್ತಾರೆ. ಹಾಗಾಗಬಾರ್ದು. ಎಲ್ಲರೂ ಅಲ್ಲ, ಒಂದು ಗುಂಪಿನವ್ರಿಗೆ ಹಾಗೆ ಅನಿಸುತ್ತೆ, ಟೆಂಪ್ಟ್ ಆಗ್ತಾರೆ. ಎಲ್ಲರೂ ಇದು ಮಾಡ್ತಾರೆ, ನಂದೇನು ಸ್ಪೆಷಾಲಿಟಿ ಅಂತ ತಾನೂ ಅಡ್ಜಸ್ಟ್ ಆಗಿಬಿಡ್ತಾರೆ. ಮಾಡಬಾರ್ದು. ಅವರೆಲ್ಲ ಮಾಡ್ಕೊಳ್ಳಿ. ಇದು ಪುಣ್ಯ ಅಂದರೆ ದುಡ್ಡಿನ ಪುಣ್ಯ ಅಂಬಲ್ಲಿ ಲೆಕ್ಕ ಇಲ್ಲ, ಇದು ಸಾಧನೆ, ಅದು ಸೆಕೆಂಡರಿ. ಅದು ಇಲ್ಲಿ ಪಾಪ ಕಟ್ಕೊಂಡು ದುಡ್ಡು ತೊಗೊಂಡು ಏನು ಮಾಡ್ತಾನಾಗ, ಭ್ರಷ್ಟಾಚಾರ ಮಾಡಿದಾಗುತ್ತೆ. ಆದ್ದರಿಂದ ಮಾಡೋದಿಲ್ಲ ಅಂತ ಹೇಳಬೇಕು. ಸಂಸಾರ ವೃಕ್ಷ ಛೇತ್ತಾಹಂ ಈ ಕಡೆ ಇದೆ. ಅಹಂ ವೃಕ್ಷಸ್ಯರೇರಿವ ಕೀರ್ತಿ ಪೃಷ್ಠಂ ಗಿರೇರಿವ ಊರ್ಧ್ವ ಪವಿತ್ರೋ ವಾಜಿನಿ ವಸು ಅಮೃತಮಸ್ಮಿ ದ್ರವಿಣಗುಂ ಸರ್ವಸವರ್ಚಸಂ ಸುಮೇಧಾ ಅಮೃತೋಕ್ಷಿತ ಇತಿ ತ್ರಿಶಂಕೋ ವೇದಾನುವಚನಂ. ಅದಿಷ್ಟು ನಾಳೆಗೆ ಇದೆಲ್ಲ ಶುರುವಾಗುತ್ತೆ. ಮಾತೃದೇವೋ ಪಿತೃದೇವೋ ವಾನಪರದು ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಯಥಾ ಫಲ